ಬರೋಬ್ಬರಿ 13 ವರ್ಷಗಳ ಬಳಿಕ ವಿದ್ಯುತ್ ಬಿಲ್ ಬಂದಿರುವಂತದ್ದು. ಎಸ್, ಇಂಧನ ಸಚಿವರ ಉಸ್ತುವಾರಿ ಜಿಲ್ಲೆಯಲ್ಲಿ ರೈತರಿಗೆ ಶಾಕ್ ಎದುರಾಗಿದೆ. ಯಾಕೆ ಅಂತ ನೋಡ್ತಾ ಹೋಗೋದಾದ್ರೆ ಬರೋಬ್ಬರಿ 13 ವರ್ಷಗಳ ಬಳಿಕ ವಿದ್ಯುತ್ ಬಿಲ್ ಬಂದಿದೆ. 3,20,000 ಬಿಲ್ ನೋಡಿ ರೈತರು ಕಂಗಾಲಾಗಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಬಿಕ್ಕರಣೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ರೈತ ಉಮೇಶ್ ಎಂಬುವವರಿಗೆ ವಿದ್ಯುತ್ ಬಿಲ್ ಬಂದಿದೆ. 160 ತಿಂಗಳ ಬಿಲ್ ಒಟ್ಟಿಗೆ ಬಂದಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನು 10 HP ಮೋಟರ್ಗೆ ಉಚಿತ ಅಂತ ಹೇಳಿ ಸರ್ಕಾರ ಘೋಷಣೆಯನ್ನ ಮಾಡಿತ್ತು. ಬಂಗಾರಪ್ಪನವರ ಕಾಲದಿಂದಲೂ ಕೂಡ ಮೋಟರ್ಗೆ ಉಚಿತ ವಿದ್ಯುತ್ ಅನ್ನೋದಾಗಿ ಇತ್ತು. ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ, ಯಾಕೆ ಈ ಬಿಲ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. 2024 ಡಿಸೆಂಬರ್ 16ರಂದು ಮೆಸ್ಕಾಂ ಬಿಲ್ ಅನ್ನ ನೀಡಿದೆ. ಉಚಿತ ಇದ್ದಿದ್ದಕ್ಕೆ ಬಿಲ್ ನೀಡಿಲ್ಲ, ಈಗ ಯಾಕೆ ಬಿಲ್ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಕಾಫಿ ಬೆಳೆಗಾರರಿಗೆ ಫ್ರೀ ಕರೆಂಟ್ ಇಲ್ಲ ಅಂತ ಹೇಳಿ ಮೆಸ್ಕಾಂ ವಾದವನ್ನ ಮಾಡ್ತಾ ಇದೆ. 15 ದಿನಗಳ ಒಳಗೆ ಹಣ ಕಟ್ಟದಿದ್ರೆ ಕನೆಕ್ಷನ್ ಕಟ್ ಮಾಡ್ತೇವೆ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಮೆಸ್ಕಾಂ ನೀಡಿದೆ. ನಾವು ಈಗ ಮೋಟ್ರ್ ತಗೊಂಡ್ವಿ. ಮೋಟ್ರ್ ತಗೊಂಡ್ರು ಇವರೀಗ ಹಿಂಸೆ ಮಾಡಿ ಇದು ಮಾಡ್ತಿದ್ದಾರೆ. ಆಮೇಲೆ ಜನ ಎಲ್ಲ ನಮಗಂತಲ್ಲ, ಎಲ್ಲ ಪ್ರತಿಯೊಬ್ಬರಿಗೂ ಈ ಥರ ಮೋಸ ಆಗ್ತಾಯಿದೆ. ಅದನ್ನು ನಮಗೇನಾದರೂ ಬಗ್ಗೆ ನಮಗೇನಾದ್ರು ಒಂದು ಕ್ರಮ ಜರುಗಿಸ್ಬೇಕು. ನಾವು ಇದು ಎಂಥದ್ದು ಹಿಂದೆ ಸರ್ಕಾರ ಬಡ್ಡಿ ಇದು 10 ಮೋಟ್ರೆಲ್ಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರು. ಆ ಮನ್ನಾನೂ ಮಾಡಿಲ್ಲ. ಜನಗಳಿಗೆ ಈ ಹಿಂಸೆ ಲೈನ್ ದುರುದ್ದೇಶದಿಂದ ಲೈನ್ ಮ್ಯಾನ್ಗಳು ನಮ್ಗೆ ಬಂದು ಕಿರಿಕ್ ಮಾಡ್ತಿದ್ದಾರೆ. ಅದಕ್ಕೆ ನಮಗಂತೇನಾದ್ರು ಪರಿಹಾರ ಹುಡ್ಕೊಡಿ ಅಂತ ಕೊಟ್ಟು ನಾವು ಈಗ ಮೋಟ್ರ್ ತಗೊಂಡ್ವಿ. ಮೋಟ್ರ್ ತಗೊಂಡ್ರು ಇವರೀಗ ಹಿಂಸೆ ಮಾಡಿ ಇದು ಮಾಡ್ತಿದ್ದಾರೆ. ಆಮೇಲೆ ಜನ ಎಲ್ಲ ನಮಗಂತಲ್ಲ, ಎಲ್ಲ ಪ್ರತಿಯೊಬ್ಬರಿಗೂ ಈ ಥರ ಮೋಸ ಆಗ್ತಾಯಿದೆ. ಅದನ್ನು ನಮಗೇನಾದರೂ ಬಗ್ಗೆ ನಮಗೇನಾದ್ರು ಒಂದು ಕ್ರಮ ಜರುಗಿಸ್ಬೇಕು. ನಾವು ಇದು ಎಂಥದ್ದು ಹಿಂದೆ ಸರ್ಕಾರ ಬಡ್ಡಿ ಇದು 10 ಮೋಟ್ರೆಲ್ಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರು. ಆ ಮನ್ನಾನೂ ಮಾಡಿಲ್ಲ. ಜನಗಳಿಗೆ ಈ ಹಿಂಸೆ ಲೈನ್ ದುರುದ್ದೇಶದಿಂದ ಲೈನ್ ಮ್ಯಾನ್ಗಳು ನಮ್ಗೆ ಬಂದು ಕಿರಿಕ್ ಮಾಡ್ತಿದ್ದಾರೆ. ಅದಕ್ಕೆ ನಮಗಂತೇನಾದ್ರು ಪರಿಹಾರ ಹುಡ್ಕಿ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಮಧುಸೂದನ್, ಇನ್ನು ಇಂಧನ ಸಚಿವರ ಉಸ್ತುವಾರಿ ಜಿಲ್ಲೆಯಲ್ಲಿ ರೈತರಿಗೆ ಇದು ಶಾಕ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಬರೋಬ್ಬರಿ 13 ವರ್ಷಗಳ ಬಳಿಕ ವಿದ್ಯುತ್ ಬಿಲ್ ಬಂದಿದೆ. ಅದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಹೀಗಾಗಿದೆ, ಈ ಕುರಿತ ಡೀಟೇಲ್ಸ್ ಏನಿದೆ? ಖಂಡಿತವಾಗ್ಲೂ ದಿವ್ಯದಾಸ್, ಏನಂದ್ರೆ ಚಿಕ್ಕಮಗಳೂರು ತಾಲೂಕಿನ ಬಿಕ್ಕರಣೆ ಗ್ರಾಮದಲ್ಲಿ ಈಗ ಈ ಘಟನೆ ನಡೆದಿರುವಂತದ್ದು. ಏನು ಇಂಧನ ಸಚಿವರ ಉಸ್ತುವಾರಿ ಜಿಲ್ಲೆಯಲ್ಲೇ ರೈತರಿಗೆ ಈ ರೀತಿ ಆದ್ರೆ ಬೇರೆ ಜಿಲ್ಲೆಗಳ ಗತಿ ಏನು ಅಂತ ಕೂಡ ಈಗ ರೈತರು ಆಕ್ರೋಶನ ಹೋರಾಗ್ತಿರುವಂತದ್ದು. ಅಂದ್ರೆ ಬರೋಬ್ಬರಿ 13 ವರ್ಷಗಳ ಬಳಿಕ ಏನು ವಿದ್ಯುತ್ ಬಿಲ್ ಬಂದಿರುವಂತದ್ದು. ಅಂದ್ರೆ 3,20,000 ಬಿಲ್ ಅನ್ನ ಕಳಿಸಿರುವಂತದ್ದು. ಈ ಬಿಲ್ ಅನ್ನ ಏನು 15 ದಿನದ ಒಳಗಡೆ ನೀವು ಪಾವತಿಯನ್ನ ಮಾಡದಲೇ ಹೋದ್ರೆ ನಿಮ್ಮ ಕರೆಂಟ್ ಅನ್ನ ಕಟ್ ಮಾಡಬೇಕಂತ ತಾಕೀತನ್ನ ಕೂಡ ಈಗ ಅಧಿಕಾರಿಗಳು ಮಾಡಿರ್ಬೋದು. ಎಲ್ಲೋ ಒಂದ್ ಕಡೆ ಈಗ ರೈತ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಿರುವಂತದ್ದು. ಅಂದ್ರೆ ಬಂಗಾರಪ್ಪನವರ ಕಾಲದಿಂದಲೂ ಕೂಡ 10 HP ಮೋಟರ್ಗೆ ಏನು ಉಚಿತ ವಿದ್ಯುತ್ ಅಂತ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಉಚಿತವಾಗಿ ಇದ್ದಂತ ವಿದ್ಯುತ್ ಬಿಲ್ ಅನ್ನ ಈಗ ಏಕಾಏಕಿಯಾಗಿ 13 ವರ್ಷಗಳ ನಂತರವಾಗಿ ಈಗ ಏನು ವಿದ್ಯುತ್ ಇಲಾಖೆಯಿಂದ ಬಿಲ್ ಅನ್ನ ಕಳಿಸಿರುವಂತದ್ದು ಈಗ ರೈತರಿಗೆ ಎಲ್ಲೋ ಒಂದ್ ಕಡೆ ಆತಂಕವನ್ನ ತಂದೊಂಡಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮಾಡ್ತೀವಿ ಅಂತ ಹೇಳಿದರು. ಆ ಮನ್ನಾನೂ ಮಾಡಿಲ್ಲ. ಜನಗಳಿಗೆ ಈ ಹಿಂಸೆ ಲೈನ್ ದುರುದ್ದೇಶದಿಂದ ಲೈನ್ ಮ್ಯಾನ್ಗಳು ನಮ್ಗೆ ಬಂದು ಕಿರಿಕ್ ಮಾಡ್ತಿದ್ದಾರೆ. ಅದಕ್ಕೆ ನಮಗಂತೇನಾದ್ರು ಪರಿಹಾರ ಹುಡ್ಕೊಡಿ ಅಂತ. ಅರಣ್ಯ ಇಲಾಖೆಯಿಂದ ಏಕಾಏಕಿ ಗಡಿ ಗುರುತು ಮಾಡಲಾಗಿದೆ. ಎಸ್, ಅರಣ್ಯ ಇಲಾಖೆಯಿಂದಾಗಿ ಇದಕ್ಕಿದಂತೆ ಗಡಿ ಗುರುತು ಮಾಡಲಾಗಿದೆ. ರೈತರಿಗೆ ಅರಿವಿಲ್ಲದೆ ಗಡಿ ಗುರುತು ಮಾಡಿರೋದಕ್ಕೆ ಇದೀಗ ವಿರೋಧ ವ್ಯಕ್ತವಾಗ್ತಾ ಇದೆ. ಸೋಲದೇವನಹಳ್ಳಿ ಭಾಗದಲ್ಲಿ ಗಡಿ ನಿರ್ಮಾಣ ಮಾಡಿದ್ದಾರೆ. ನೆಲಮಂಗಲ ವಲಯ ಅರಣ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೈತರಿಗೆ ಮೈಸೂರು ಮಹಾರಾಜರು ನೀಡಿದಂತಹ ಜಮೀನು ಅದು ಅರಣ್ಯ ಇಲಾಖೆ ನಮಗೆ ಸೇರಿದೆ ಅಂತ ವಿವಾದವನ್ನ ಸೃಷ್ಟಿ
ಸೃಷ್ಟಿಸದೆ ಅರಣ್ಯ ಇಲಾಖೆ ನಿರ್ಮಾಣ ಮಾಡಿದ್ದ ಗಡಿ ಕಂಬವನ್ನ ಧ್ವಂಸಗೊಳಿಸಲಾಗಿದೆ. ಇನ್ನು ಈ ಹಿಂದೆ ರೈತರಿಗೆ ಮೈಸೂರು ಮಹಾರಾಜರು ನೀಡಿದ್ದ ಜಮೀನು ಅರಣ್ಯ ಇಲಾಖೆ ಅದು ನಮಗ್ ಸೇರಿದ್ದು ಅಂತ ವಾದವನ್ನ ಮಾಡ್ತಾ ಇದೆ. ಹಾಗಾಗಿ ರೈತರ ಹೆಸರಿನಲ್ಲಿ ಜಮೀನು ಯಾವುದೇ ಮಾಹಿತಿಯನ್ನ ನೀಡದೆ ಏಕಾಏಕಿ ಗಡಿ ಗುರುತಿಗೆ ಮುಂದಾದಂತಹ ಇವರ ವಿರುದ್ಧ ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅರಣ್ಯ ಇಲಾಖೆ ನಿರ್ಮಾಣ ಮಾಡಿದ್ದ ಗಡಿ ಕಂಬಗಳನ್ನು ಧ್ವಂಸಗೊಳಿಸಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.